ಈಗ ಯುದ್ಧದ ಎಫೆಕ್ಟ್ ಇಂದಿರಾ ಕ್ಯಾಂಟೀನ್ಗೂ ಕೂಡ ತಟ್ಟಿದೆ. ಬಡವರ ಹೋಟೆಲ್ ಆಗಿರತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳು ಒಂದೊಂದಾಗಿ ಮುಚ್ಕೊಂಡು ಬರ್ತಾ ಇದೆ. ಕಾರಣ ಏನು? ಸಿಲಿಂಡರ್ ಸಮಸ್ಯೆ. ಎಲ್ಲೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಈ ಒಂದು ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಇಂದಿರಾ ಕ್ಯಾಂಟೀನ್ಗೂ ಈಗ ಗಲ್ಫ್ ಯುದ್ಧದ ಎಫೆಕ್ಟ್ ತಟ್ಟಿದೆ. ಬಡವರ ಹೋಟೆಲ್ ಆಗಿರತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳು ಒಂದೊಂದಾಗೆ ಕ್ಲೋಸ್ ಆಗ್ತಾ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ದಾವೆ. ಕಾರಣ ಗ್ಯಾಸ್ ಸಿಲಿಂಡರ್ ಕೊರತೆ. ಈ ಒಂದು ಕೊರತೆ ಹಿನ್ನೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗ್ತಿದ್ದಾವೆ. ಸಿಲಿಂಡರ್ ಸಿಗದಿದ್ರೆ ಎಲ್ಲ ಕ್ಯಾಂಟೀನ್ಗಳು ಮುಚ್ಚತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಕ್ಯಾಂಟೀನಲ್ಲಿ ಊಟ ಸಿಗದೆ ಸಾರ್ವಜನಿಕರೆಲ್ಲ ವಾಪಸ್ ಆಗ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಕೂಲಿ ಕಾರ್ಮಿಕರು, ಬಡವರು ಹೋಗ್ತಿದ್ದಂತಹ ಒಂದು ಕ್ಯಾಂಟೀನ್ ಆಗಿತ್ತು ಇಂದಿರಾ ಕ್ಯಾಂಟೀನ್. ಆದರೆ ಈಗ ಈ ಗಲ್ಫಲ್ಲಿ ನಡೀತಾ ಇರತಕ್ಕಂಥ ಯುದ್ಧದ ಎಫೆಕ್ಟ್ ಏನಿದೆ, ಈಗ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದೆ. ಈಗ ಅಲ್ಲೂ ಕೂಡ ಸಿಲಿಂಡರ್ಗಳಿಲ್ಲದೆ ಊಟದ ವ್ಯವಸ್ಥೆ ಇಲ್ಲ. ಎಷ್ಟೋ ಜನ ಊಟ ಮಾಡಬೇಕು ಅಂತ ಹುಡ್ಕೊಂಡು ಬಂದರೂ ಕೂಡ ಊಟ ಸಿಗದೆ ವಾಪಸ್ ಆಗ್ತಿದ್ದಂಥ ಪರಿಸ್ಥಿತಿಯನ್ನು ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾರೆ. ಬೆಂಗಳೂರಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿರತಕ್ಕಂಥ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಅವರು ಚಿಟ್ಚಾಟ್ ನಡೆಸಿದ್ದಾರೆ. ನೋಡ್ಕೊಬನ್ನಿ. ಮಧ್ಯ ಪ್ರಾಂತ್ಯದಲ್ಲಿ ಉಂಟಾದ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಅಂತ ತಲುಪಿರೋದು. ಏನು ಗ್ಯಾಸ್ ಸಿಲಿಂಡರ್ಗಳು ಸಿಗದ ಕಾರಣ ಈ ಒಂದು ಸರ್ಕಾರದಿಂದ ನಡೆಸ್ತಿರುವಂಥ ಇಂದಿರಾ ಕ್ಯಾಂಟೀನ್ಗಳು ಕೂಡ ಸುಮಾರು ಬೆಂಗಳೂರಲ್ಲೇ 33 ಇಂದಿರಾ ಕ್ಯಾಂಟೀನ್ಗಳನ್ನು ಇವತ್ತು ಮುಚ್ಚಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಾವು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿರುವಂಥ ಏನು ಅವೆನ್ಯೂ ರೋಡಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಕೂಡ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಹುಡುಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರು ಸಾಕಷ್ಟು ವಿದ್ಯಾರ್ಥಿಗಳು ಬಂದು ನೋಡಿಕೊಂಡು ವಾಪಸ್ ಹೋಗ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೇ ಕೂಡ ಇಂದಿನಿಂದಲೇ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ನ ಬಾಗಿಲನ್ನು ಬಂದ್ ಮಾಡಿರುವಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀರಾ. ಒಳಗಡೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಆದರೆ ಗೇಟಲ್ಲೇ ಬಂದು ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರು, ಬಡವರು ಎಲ್ಲರೂ ಕೂಡ ಏನು ಒಂದು ಈ ಊಟದ ಸಮಯದಿಂದ 1 ಗಂಟೆ ಆಗಿರೋದ್ರಿಂದ ಊಟದ ಸಮಯಕ್ಕೆ ಬಂದು ಎಲ್ಲರೂ ಕೂಡ ವಾಪಸ್ ಹೋಗ್ತಾ ಇರುವಂಥದ್ದು. ಸುಮಾರಷ್ಟು ಸಲ ಇವರು ಈ ಒಂದು ವಿಚಾರವಾಗಿ ಸಾಕಷ್ಟು ಜನ, ಸುಮಾರು ಒಂದು 50ರಿಂದ 60 ಜನಷ್ಟು ವಿದ್ಯಾರ್ಥಿಗಳು ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ ಹತ್ರ ಬಂದು ಈಗಾಗಲೇ ವಾಪಸ್ ಹೋಗ್ತಾ ಇದ್ದಾರೆ. ಜೊತೆಗೆ ಸಾರ್ವಜನಿಕರು ಕೂಡ ಪ್ರತಿನಿತ್ಯ ಏನು ಅಕ್ಕಪಕ್ಕದಲ್ಲಿ ಕೆಲಸ ಮಾಡ್ತಿರ್ತಾರೋ ಪ್ರತಿದಿನ ಇಲ್ಲೇ ಬಂದು ಊಟ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಏನಾಗಿದೆ ಅಂದರೆ ಏನು ಒಂದು ಮಲ್ಲೇಶ್ವರಮಿರುವಂಥ ಒಂದು ಕ್ಯಾಂಟ್ರಿಂಗಿಂದ ಇಲ್ಲಿಗೆ ಊಟದ ಸಪ್ಲೈ ಆಗ್ತಾ ಇರೋದು. ಆದರೆ ಯಾವುದೇ ರೀತಿಯಾದಂಥ ಊಟ ಸಪ್ಲೈ ಆಗದೆ ಇರೋದಕ್ಕೆ ಸುಮಾರು 33 ಇಂದಿರಾ ಕ್ಯಾಂಟೀನ್ಗಳನ್ನು ಮುಚ್ಚಿರುವಂಥದ್ದು. ಅದರಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ಲು ಅವೆನ್ಯೂ ರೋಡ್ನಲ್ಲಿರುವಂಥದ್ದು ಇಂದಿರಾ ಕ್ಯಾಂಟೀನ್ ಕೂಡ ಒಂದು. ಈ ಬಗ್ಗೆ ಸಾರ್ವಜನಿಕರು ಮಾತಾಡಿ. ಸರ್, ಏನು ಸರ್ ಸಮಸ್ಯೆ? ಯಾಕೆ ಸರ್ ಸಿಲಿಂಡ್ರ್ ಇಲ್ಲ ಅಂತ 2 ದಿನದಿಂದ ಬರ್ತಾ ಇಲ್ಲ. ಬೆಳಿಗ್ಗೆ ನಾಷ್ಟ ಮಾತ್ರ ಕೊಡ್ತಾವ್ರೆ, ಮಧ್ಯಾಹ್ನ ಊಟ, ನೈಟ್ ಊಟ ಯಾವುದೂ ಬರ್ತಾ ಇಲ್ಲ. ಇವಾಗ ಏನೋ ಗ್ಯಾಸ್ದು ಅಂತಾರೆ. ಇಲ್ಲಿ ಬಂದಿದ್ದು ಏನಾಗಿದೆ ಅಂದರೆ ಸ್ಟೂಡೆಂಟ್ಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಯಾಕಂದರೆ ಇಲ್ಲಿ ಬರೋದೇ ಆಲ್ಮೋಸ್ಟ್ಲಿ ಸ್ಟೂಡೆಂಟ್ಗಳೇ ಜಾಸ್ತಿ. ಇವಾಗ ಅವ್ರಿಗೆ ಊಟ ಇಲ್ದ್ರೆ ಪಾಪ ಅವಾಗಿಂದ ಬಂದು ನೋಡ್ಕೊಂಡು ಹೋಯ್ತಾನೆ ಅವರೇ. ಅದೇ ಎಷ್ಟು ಜಲ್ದಿ ಸಿಲಿಂಡ್ರ್ ಬರುತ್ತೋ ಅಷ್ಟು ಜಲ್ದಿ ಒಳ್ಳೆಯದು. ಎಷ್ಟು ದಿನದಿಂದ? ನಿನ್ನೆಯಿಂದ ಸರ್. ನಿನ್ನೆಯಿಂದ. ಊಟ ಎಲ್ಲಿಂದ ಬರುತ್ತೆ? ಊಟ ಇದು ಮಲ್ಲೇಶ್ವರಂ ಕಿಚನಿಂದ ಬರುತ್ತೆ. ಇದು ಸರ್ಕಾರ ಗಮನಕ್ಕೆ ತಂದಿದ್ದೀರಾ ನಿಮ್ಮ? ಏನೋ ಅವ್ರಿಗೆ ಹೇಳಿದ್ದೀವಿ. ಅದೇ ಬೆಳಿಗ್ಗೆ ನಾಷ್ಟ ಮಾತ್ರ ಬರ್ತೈತೆ, ಇನ್ನು 2 ಯಾವುದೂ ಬರ್ತಾಯಿಲ್ಲ. ಹಾಂ, 2 ಇದು ಮಾತ್ರ ಬರ್ತಾಯಿಲ್ಲ. ಮಧ್ಯಾಹ್ನ ಮತ್ತು ನೈಟು 2 ಕಡೆ ಊಟ ಬರ್ತಾಯಿಲ್ಲ. ಅಲ್ಲಿ ಸ್ಟಾಪ್ ಮಾಡಿದ್ದಾರೆ ಇವಾಗ. ಅದು ಸಿಲಿಂಡ್ರ್ ಇಲ್ಲ ಅಂತ ಬೆಳಿಗ್ಗೆ ನಾಷ್ಟ ಒಂದು ಮಾತ್ರ ಕೊಡ್ತಾವ್ರೆ ಅಷ್ಟೇ. ಕ್ವಾಂಟಿಟಿ ಪರವಾಗಿಲ್ಲ ಸರ್, ಚೆನ್ನಾಗಿ ಬರ್ತಾರೆ. ಇವಾಗ ಒಳ್ಳೆ ಪಿಕಪ್ ಆಗಿದೆ. ಮುದ್ದೆ ಎಲ್ಲ ಕೊಡ್ತಾವ್ರೆ, ಒಳ್ಳೆ ಪಿಕಪ್ ಆಗಿದೆ. ಬಟ್ ಪಿಕಪ್ ಆಗದಲ್ಲಿ ಮತ್ತೆ ಇವಾಗ ಒಂದು 2-3 ದಿನ ಹಿಂಗೆ ಮುಚ್ಚಿಬಿಟ್ರೆ ಮತ್ತೆ ಕಸ್ಟಮರ್ಗಳೆಲ್ಲ ಸ್ಟೂಡೆಂಟ್ಗಳೆಲ್ಲ ಸ್ವಲ್ಪ ಡಿವೈಡ್ ಆಗಿಬಿಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕಳೆದ 2 ದಿನಗಳಿಂದ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ ಬೀಗ ಹಾಕಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಶಿವರಾಜ್ ನೇಸರ, ಆರ್ ಮ್ಯಾಕ್ಸ್, ಬೆಂಗಳೂರು.